ಹಾಯ್ ಹಲೋ ಗುಡ್ ಮಾರ್ನಿಂಗ್ ಸ್ನೇಹಿತರೆ. 5:30ಗೆ ಅಲಾರ್ಮ್ ಇಟ್ಟಿದ್ದೆ, ಕರೆಕ್ಟಾಗಿ ಎದ್ಬಿಟ್ಟಿದ್ದೀನಿ ಇವತ್ತು. ಇವಾಗ ಬೆಡ್ಶೀಟ್ ಎಲ್ಲ ಮಡ್ಚಿಕ್ಬಿಟ್ಟು ಫ್ರೆಶ್ ಅಪ್ ಆಗಬೇಕು. ತಕ್ಷಣವೇ ಆ್ಯಕ್ಚುಲಿ ಅಲ್ಲುಜಕ್ಕಿಂತ ಫಸ್ಟೇ ಎಳ್ನೀರು ಕುಡಿಬೇಕು, ಒಳ್ಳೇದು ಆರೋಗ್ಯಕ್ಕೆ ಅಂತಂದರು. ಅದಕ್ಕೆ ನಾನು ಬೆಳಗ್ಗೆನೆ ಒಂದು ಎಳ್ನೀರು ಕುಡ್ಕೊಬಿಟ್ಟೆ. ಸ್ನಾನ ಮಾಡ್ಕೊಂಡು ಡ್ಯೂಟಿಗೆ ರೆಡಿಯಾಗಿ ಒಳಗಡೆ ಬಂದು ನೋಡಿದ್ರೆ ಅಡುಗೆ ಮನೆಯಲ್ಲಿ ನಮ್ಮಮ್ಮ ಆಲ್ರೆಡಿ ನಾಷ್ಟ ರೆಡಿ ಮಾಡಿ 2 ಬಾಕ್ಸ್ನ ಬ್ಯಾಗಿಗೆ ಹಾಕ್ತಾ ಇತ್ತು. ನಾನು 2 ಬಾಕ್ಸ್ ಯಾಕಮ್ಮ, ಇವತ್ತು ಡ್ಯೂಟಿ ಒಂದೇ ಶಿಫ್ಟ್ ಇರೋದು ಅಂತಂದೆ. ಆದರೂ ಇರಲಿ ತೊಗೊಂಡೋಗು ಅಂತ 2 ಬಾಕ್ಸ್ ರೆಡಿ ಮಾಡಿ ಕೊಟ್ಟರು. ಕೊಡವತ್ತಿ ಮುಂಜಾನೆ ಕಲ್ಲಂಗಡಿ ಹಣ್ಣು ಕೊಟ್ಟಿದ್ರು. ಒಂದು ಕಲ್ಲಂಗಡಿ ಹಣ್ಣು ತೊಗೊಂಡೋಗಿ ಲಾರಿಲಿ ಮಡಿಕೊಳ್ಳೋಣ ಅಂತ ಅಂದ್ಬಿಟ್ಟು, ತಿನ್ಬೋದು ಲಾರಿಲಿ ಅಂತ ಅಂದ್ಬಿಟ್ಟು ಒಂದು ಕಲ್ಲಂಗಡಿ ಹಣ್ಣು ಕೂಡ ಮಡಿಕೊಂಡೆ. ನಾನು 6 ಗಂಟೆಗೆ ಮನೆ ಬಿಡಬೇಕಾಗಿತ್ತು, ಬಟ್ ಸ್ವಲ್ಪ ಲೇಟ್ ಆಗೈತೆ. ಹೋಯ್ತಾ ಇದ್ದೀನಿ, 6:30 ಆಗೋಯ್ತು ಆಲ್ರೆಡಿ. ಗಾಡಿ ಹತ್ರ ಬಂದ್ಬಿಟ್ಟು ಎಲ್ಲ ಏರ್ಗಳು ಕರೆಕ್ಟ್ ಇದಾವ, ಪಂಚರ್ಗಿನ್ ಚೆನ್ನಾಗಿದ್ದಾವ ಅಂತ ಒಂದ್ಸತಿ ನೋಡಿಕೊಂಡು, ಹಿಂದ್ಗಡೆ ಕಾಲ್ಡ್ರಿ ಯಾರಾದರೂ ನೈಟ್ ಬೀಗ ಹೊಡೆದವ್ರ ಅಂತ ಒಂದ್ಸಲ ಹಿಂದೆ ಹೋಗ್ಬಿಟ್ಟು ನೋಡ್ಕೊಂಡು ಬಂದೆ. ಆ್ಯಕ್ಚುಲಿ ಹಿಂದೆ ಯಾರು ಬೀಗ ಹೊಡೆದಿರಲ್ಲ, ಡೀಸೆಲ್ ಟ್ಯಾಂಕ್ ಏನಾರ ಹೊಡೆದಿದಾರ ಅಂತ ಅದು ಒಂದ್ಸತಿ ನೋಡಿ ಚೆಕ್ ಮಾಡಿಕೊಂಡೆ. ಸದ್ಯಕ್ಕೆ ಯಾವುದೂ ಪ್ರಾಬ್ಲಮ್ ಇರಲಿಲ್ಲ. ಇವಾಗ ಆ್ಯಕ್ಚುಲಿ ಇಂಜಿನ್ ಆಯಿಲ್ ಚೆಕ್ ಮಾಡ್ಕೊತೀನಿ ಒಂದ್ಸಲ. ಎಲ್ಲ ಕರೆಕ್ಟಾಗಿತ್ತು. ನನ್ನ ಗಾಡಿ ಇದ್ರೆ ವೆಂಕಟೇಶ್ವರ ಹಿಂಗೆ ಒಂದ್ಸಲ ಕೈ ಮುಗ್ಬಿಟ್ಟು ಗಾಡಿ ಸ್ಟಾರ್ಟ್ ಮಾಡಿದೆ. ಗಾಡಿ ಸ್ಟಾರ್ಟ್ ಮಾಡಿಬಿಟ್ಟು ನನ್ನ ಗಾಡೀಲಿರೋಂಥ ಒಂದು ವ್ಯಾಕ್ಯೂಮ್ ಪೈಪ್ ಎಲ್ಲ ಧೂಳನ್ನೆಲ್ಲ ಆ್ಯಕ್ಚುಲಿ ಇಷ್ಟೇ ಗಾಡಿ ಚೇಂಜ್ ಮಾಡ್ಕೋಬೇಕಾದ್ರೆ ಇವಾಗ ವ್ಯಾಕ್ಯೂಮ್ ಪೈಪ್ ಡೀಸೆಲ್ ಹಾಕ್ಸ್ಬೇಕಾಗಿರೋದು ಪುನೀತ್ ಫ್ಯೂಲ್ ಸ್ಟೇಷನ್ ಅಗ್ರಾರ್ ಗೇಟ್ ಹತ್ರ. ಆ್ಯಕ್ಚುಲಿ ಡೀಸೆಲ್ ಎಷ್ಟು ಲೀಟ್ರ್ ಅಂತ ನಮ್ಮ ಸ್ನೇಹಿತರು ಕೇಳಿದ್ರು. 37 ಲೀಟ್ರ್ ಹಾಕ್ರಿ ಅಂತಂದೆ. ನನಗೆ ನಮ್ಮ ಓನರ್ ಈ ಇಂಡಿಯನ್ ಬುಕ್ ಕೊಟ್ಟಿರ್ತಾರೆ, ಎಷ್ಟು ಲೀಟ್ರ್ ಬೇಕು ಅಷ್ಟು ಲೀಟ್ರ್ ಹಾಕೊಂಡು ಹೋಗ್ಬೋದು. ಆದರೆ ನಾನು ಜಾಸ್ತಿ ಹಾಕೊಳಕ್ಕೆ ಹೋಗಲ್ಲ, ಎಷ್ಟು ಬೇಕು ಅಷ್ಟೇ ಹಾಕತ್ತೀನಿ. ಯಾಕೆಂದರೆ ಅವ್ರು ನಂಬಿಕೆ ಇಟ್ಟು ನನಗೆ ಇಂಡಿಯನ್ ಬುಕ್ಕೇ ಕೊಟ್ಟಿರ್ಬೇಕಾದ್ರೆ ನಾವು ಯಾಕೆ ಜಾಸ್ತಿ ಡೀಸೆಲ್ ಹಾಕಬೇಕು ಅಂತ ಅಂದ್ಬಿಟ್ಟು ಎಷ್ಟು ಲೀಟ್ರ್ ಇರುತ್ತೆ ಅಷ್ಟು ಲೀಟ್ರ್ ಹಾಕ್ತೀನಿ. ನಮ್ಮ ಸ್ನೇಹಿತರು ಇವಾಗ 37 ಲೀಟ್ರ್ ಡೀಸೆಲ್ ಹಾಕ್ತಾವ್ರೆ. ಅವ್ರು ಡೀಸೆಲ್ ಹಾಕೋ ಅಷ್ಟರಲ್ಲಿ ನಾನು ಇಲ್ಲೇ ಒಂದು ನೀರು ಹಿಡ್ಕೊಳ್ಳೋಕ್ಕೆ ಈ ಫಿಲ್ಟರ್ ಮಾಡ್ತಿದ್ದಾರೆ, ಹೋಗಿ ನೀರು ಹಿಡ್ಕೊಂಬರ್ತೀನಿ. ನಾನು ಪ್ಲಾಸ್ಟಿಕ್ ಬಾಟ್ಲನ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಬಿಟ್ಟು 5 ಲೀಟ್ರದ್ದು ಹಾಲಿನ ಕ್ಯಾನೆ ಮಡಿಕೊಂಡ್ಬಿಟ್ಟಿದ್ದೀನಿ. ಜೊತೆಗೆ ಒಂದು ಮಿಲ್ಟನ್ ಕಮ್ಮಿದ ಬಾಟ್ಲು ಮಡಿಕೊಂಡಿದ್ದೀನಿ. ಇದರೊಳಗಡೆ ಮಾಮೂಲಿ ಅದರಿಂದ ಇದಕ್ಕೆ ಬಗ್ಗಿಸ್ಕೊಂಡು ನೀರು ಕುಡಿತೀನಿ. ಒಂದು ದಿನಕ್ಕೆ 5 ಲೀಟ್ರ್ ನೀರು ಸಾಕಾಗುತ್ತೆ. ಆಯಿತು ಅಪ್ಪಾಜಿ, ನಿಮ್ದಾಯ್ತಾ? ನನ್ನ ಫ್ರೆಂಡ್ ಗುರು ಅಂತ ಅಂದ್ಬಿಟ್ಟು ನಾಲ್ಕು ಆ್ಯಕ್ಚುಲಿ ಡೀಸೆಲ್ ಹಾಕ್ಸೋಷ್ಟರಲ್ಲಿ ನಾನು ನೀರು ಹಿಡ್ಕೊಂಡ್ಬಂದೆ. ಇಲ್ಲಿರೋರೆಲ್ಲ ನನಗೆ ಪರಿಚಯನೇ, ಯಾಕೆಂದರೆ ಭಾಳ ದಿವಸದಿಂದ ಈ ಬಂಕಿಗೆ ಬರ್ತಾಯಿದ್ದೀನಲ್ವಾ, ಸೊ ಎಲ್ಲರೂ ಪರಿಚಯ ಆಗ್ಬಿಟ್ಟಿದ್ದಾರೆ. ನೀರು ಬರ್ತಾಯಿದ್ದು, ನೀರು ಹಿಡ್ಕೊಂಡು ಗಾಡಿ ಒಂದು ಸ್ವಲ್ಪ ಸುಮಾರಾಗಿ ತೊಳ್ಕೊಂಡೆ. ಮುಕ್ಕಾಲು ಟೈಮ್ ಆಗೇ ಹೋಯ್ತು. ಇಲ್ಲೇ ನ್ಯೂಸ್ ಪೇಪರ್ ಸಿಗುತ್ತೆ, ನಮ್ಮ ಬಂಕಲ್ಲಿ ನ್ಯೂಸ್ ಪೇಪರ್ ತಗೊಂಡು ಹೊರಟೆ. ನೆಲಮಂಗಲ ಬರೋ ಅಷ್ಟರಲ್ಲಿ ಆಲ್ರೆಡಿ 7:50 ಆಗಿತ್ತು. ನಾನು ನೆಲಮಂಗಲ ಜಾಮ್ ಇರುತ್ತೇನೋ ಅಂತ ಅಂದ್ಕೊಂಡು ಬಂದೆ. ಆದರೆ ಸದ್ಯಕ್ಕೆ ಏನು ಜಾಸ್ತಿ ಜಾಮ್ ಇರಲಿಲ್ಲ, ಫ್ರೀಯಾಗಿತ್ತು. ಗಾಡಿ ಮೇಲೆ ಒಂದು ಲೈನ್ ನೋಡಿದೆ, ಸೂರ್ಯ ಹುಟ್ಟಿದ್ರೇ ಬೆಳಗ್ಗೆ ಆಗೋದು, ನೀನು ನನ್ನ ಜೊತೆ ಇದ್ರೇ ನಾನು ಖುಷಿಯಾಗಿರೋದು ಅಂತ. ಭಾಳ ಚೆನ್ನಾಗಿತ್ತು. ಸ್ನೇಹಿತರೆ, ನಾನು ಇವತ್ತು ಬಂದಿರೋದು ಸೌಂದರ್ಯ ಏಜೆನ್ಸಿ ಅಂತ ಅಂದ್ಬಿಟ್ಟು ಏರೋವಳ್ಳಿ. ಆಲ್ರೆಡಿ ಫೋನ್ ಬಂದಿತ್ತು, ಒಂದು 10 ನಿಮಿಷದ ಹಿಂದೆ ಕಾಲ್ ಮಾಡಿದ್ರು ಅಣ್ಣ ಗೋಡನ್ ಕೀಪರು. ನಾನು ಆ್ಯಕ್ಚುಲಿ ಅಣ್ಣ ಬರ್ತೀನಣ್ಣ ಒಂದು 10 ನಿಮಿಷ ಅಂದ್ಬಿಟ್ಟು ಬಂದೆ. ಕರೆಕ್ಟಾಗಿ ಇವಾಗ ಟೈಮು 8:20ಕ್ಕೆ ಬಂದಿದ್ದೀನಿ. ಅವ್ರಿಗೆ ಆ್ಯಕ್ಚುಲಿ ಡೋರ್ ಬಿಚ್ಚಿ ಕೊಟ್ಬಿಟ್ಟು ನಾನು ನಾಷ್ಟ ಮಾಡೋಕೆ ಕುತ್ಕೊಂಡೆ. ನಾಷ್ಟ ಮಾಡಾದ್ಮೇಲೆ ಗಾಡಿ ಲೇಟಾಗಿ ಎಂಟಿ ಆಯ್ತದೆ, ಸೊ ಅಷ್ಟೊತ್ತಕ ಇವಾಗ ಮಲ್ಕೊತೀನಿ. ಲೇಟ್ ಆಗೋಗುತ್ತೆ ಎಂಟಿ ಅಂತ ಅನ್ಕೊಂಡಿದ್ದೆ, ಇಲ್ಲ ಬೇಗನೆ ಆಗುತ್ತಂತೆ. ಅವಾಗಲೇ ಇವಾಗ ಮನೆ ಕಳಲ್ಲ, ಎತ್ಕೊಂಡು ಪ್ಲಾಂಟ್ಗೆ ಹೋಗ್ತೀನಿ. ಇವತ್ತು ಒಂದೇ ಶಿಫ್ಟ್ ಇರ್ಬೋದು, ಸೊ ಲೋಡ್ ಆಗಲ್ಲ ಅಂತ ಅನ್ಸುತ್ತೆ. ಆಗಲ್ಲ ಮೇ ಬಿ. ಎಂಟಿ ಹಾಕ್ಸ್ಕೊಂಡು ಪ್ಲಾಂಟಿಗೆ ಹೋಗ್ತೀನಿ. ಕರೆಕ್ಟಾಗಿ 10:40ಕ್ಕೆ ಎಂಟಿ ಆಗೈತೆ, ಹೊರಡ್ತಾ ಇದ್ದೀನಿ ನಾನು ಇವಾಗ. ಇಲ್ಲಿ ಯಾರೋ ರಾಜಕಾರಣಿ ಬರ್ತಾರೆ ಅಂತಾನೇನೋ ಜಾನ್ಸನ್ ಫ್ಯಾಕ್ಟ್ರಿಯಿಂದ ಕುಣಿಗಲ್ ಬೈಪಾಸಲ್ಲಿ ಬಿಡ್ಲೇ ಇಲ್ಲ, ಸರ್ವಿಸ್ ರೋಡಲ್ಲಿ ಬಿಟ್ರು. ಸರ್ವಿಸ್ ರೋಡಲ್ಲಿ ಬಂದು ಎಲ್ಲ ಜಾಮ್ ಆಗ್ಬಿಟ್ಟಿದೆ, ಮುಂದಕ್ಕೆ ಗಾಡಿಗಳು ಹೋಯ್ತಾ ಇಲ್ಲ. ಹೈವೇ ಮಾತ್ರ ಖಾಲಿ ಐತೆ. ಅವ್ರು ಬಂದು ಹೋಗೋ ತನಕ ನಾವು ಹೋಗಂಗಿಲ್ಲ, ಸೊ ಇಲ್ಲೇ ನಿಂತ್ಕೊಂಡಿದ್ದೀವಿ. ಅಂಬೇಡ್ಕರ್ ಜಯಂತಿ ಪ್ರಯುಕ್ತ ಪ್ಲಾಂಟ್ ಒಂದೇ ಒಂದು ಶಿಫ್ಟ್ ಇತ್ತು. ನಾನು ಪ್ಲಾಂಟ್ಗೆ 1:15ಕ್ಕೆ ಬಂದೆ. ಸೊ ಆಲ್ರೆಡಿ ಪ್ಲಾಂಟ್ ಮುಗ್ದಿರೋದ್ರಿಂದ ಗಾಡಿ ತೆಗೆದು ಪಾರ್ಕಿಂಗಲ್ಲಿ ಹಾಕ್ಬಿಟ್ಟು ಇವಾಗ ನಾನು ಮನೆ ಕಡೆ ಹೊಂಟೆ. ಆಚೆ ಕಡೆ ಬಸ್ಸಿ ಮರಡಿ ಆಟೋ ನಿಲ್ಸಿದೆ ನೆರಳಲ್ಲಿ. ಇವಾಗ ಡ್ಯೂಟಿ ಮುಗಿಸ್ಕೊಂಡು ಆಟೋ ತೊಗೊಂಡು ಮನೆಗೆ ಹೋಯ್ತಾ ಇದ್ದೀನಿ. ಯೂರಿಯಾ ಹಾಕ್ಬೇಕಾಗಿತ್ತು, ಅದಕ್ಕೆ ಒಂದು ಚೀಲ ಯೂರಿಯಾ ತೊಗೊಂಡು ಹೋಯ್ತಾ ಇದ್ದೀನಿ. 2 ಕಾಲ್ಗೆ ಮನೆ ಹತ್ರ ಬಂದೆ. ಮನೆ ತಾವು ಯಾರೂ ಇರಲಿಲ್ಲ. ಮನೆ ಬೇಗ ತೆಗಿಬೇಕಾದ್ರೆ ಇಲ್ಲಿ ಗಂದ್ಕಂಡಿದ್ದು ಹೊಗೆ ಬತ್ತಾಯಿತ್ತು. ಅವಾಗ ಗೊತ್ತಾಯಿತು, ನಮ್ಮಮ್ಮ ದೇವಸ್ಥಾನಕ್ಕೆ ಹೋಗೈತೆ, ಇವತ್ತು ಮಂಗಳವಾರ ಮಾರಮ್ಮನ ದೇವಸ್ಥಾನ ಪೂಜೆ ಐತೆ ಅಂತ ಅಂದ್ಬಿಟ್ಟು ಇವಾಗ ನಾನು ಹೋಗ್ಬೇಕು ಅಂತ ಅಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗಕ್ಕೆ ರೆಡಿ ಆದೆ. ಹಾಕಕ್ಕೆ ಅಂತ ಅಂದ್ಬಿಟ್ಟು ತೋಟಕ್ಕೆ ಹೋಯ್ತಾ ಇದ್ದೆ. ಅವಾಗ ನಮ್ಮೂರು ಕೆರೆಯಲ್ಲಿ ಮೀನು ಹಿಡಿತಾ ಇದ್ರು. ಆಲ್ರೆಡಿ ಕರೆಂಟ್ ಬಂದು ಸ್ಪ್ರಿಂಕರಲ್ಲಿ ನೀರು ಹೋಯ್ತಾ ಇತ್ತು. ನಾನು ಬಂದು ಈ ನೆಂದಿರೋ ಜಾಗಕ್ಕೆಲ್ಲ ಮೇವೆಸಿದ್ದೆ.
ಸೊಪ್ಪು ಕುಯ್ತಾ ಇದ್ದೆ, ಕೃಷ್ಣಪ್ಪಣ್ಣ ಬಂದ್ರು, ಹಿಂಗೆ ಡೈಲಿ ಮಾಡಾಕ್ತಾ ಇರೋ, ಇಂಪ್ರೂವ್ ಐತೆ ಅಂತಂದ್ರು. ಓಕೆ ಅಣ್ಣ, ಥ್ಯಾಂಕ್ ಯು ಒಂದೇ, ಥ್ಯಾಂಕ್ಸ್ ಅಣ್ಣ. 8 ಗಂಟೆಗೆ ಕರೆಕ್ಟಾಗಿ ಊಟ ಮಾಡ್ಕೊಂಬಂದೆ. ಇವತ್ತಿನ ವ್ಲಾಗ್ ವಿಡಿಯೋ ಎಲ್ಲ ಮುಗೀತು. ಇವಾಗ ಎಡಿಟ್ ಎಲ್ಲ ಮುಗ್ದೈತೆ. ಇವಾಗ ಅಪ್ಲೋಡ್ ಮಾಡಿಬಿಟ್ಟು ಮಲ್ಕೊತಾ ಇದ್ದೀನಿ. ಓಕೆ, ಶುಭರಾತ್ರಿ. ಜೈ ಹಿಂದ್, ಜೈ ಕರ್ನಾಟಕ ಫ್ರೆಂಡ್ಸ್.